हेलो एवरीवन, फायर मीडिया न्यूज़ में आपका स्वागत है। जम्मू कश्मीर के पहलगाम में आतंकवादी हमले में मरने वालों को श्रद्धांजलि देते हुए बसव कल्याण के हज़ारों लोगों ने अपने हाथों में मोमबत्तियां लिए हुए बसवेश्वर चौक से अंबेडकर चौक तक वॉक किया। इस मौके पर बीजेपी कार्यकर्ता और बसव कल्याण एमएलए शरणु सलगार मौजूद थे। ಇಪ್ಪತ್ತೆಂಟು ಜನ ಅದು ಯಾವ ರೀತಿ ಹೆಣ ಹಾಕ್ತಾರಂದ್ರ ಅವ್ರ ಹೆಣತಿದೇರ ಎದುರ ಅವ್ರ ಮಕ್ಕಳ ಎದುರ ಅವ್ರಿಗೆ ಕೊಲೆ ಮಾಡ್ತಾರ। ಏನ್ ಕೇಳ್ತಾರ, ನೀ ಹಿಂದೂ ಇದ್ದಿ ಅಂದ್ರೆ ಅವರಿಗೆ ಅವ್ರ ಮಕ್ಕಳ ಎದುರ ಹೆಂಡತಿ ಎದುರು ಕೊಲೆ ಮಾಡ್ತಾರ। ತಾವು ಮಾಧ್ಯಮದಲ್ಲಿ ನೋಡಿದ್ರಿ, ಅವ್ರಿಗೆ ಅನುಮಾನ ಬಂತು ಅಂದ್ರ ಅವ್ರ ಮೈದಾನ ಪಟ್ಟಿ ಬಿಚ್ಚಿ ನೋಡಿ ಚೆಕ್ ಮಾಡಿಕೊಳ್ತಾರ। ಅಂದ್ರೆ ಅದ್ರ ಉದ್ದೇಶ ಏನು, ನಾವು ಯಾರಿಗೆ ಹೊಡಿತೀವಿ ಅದ್ರಾಗ ಒಬ್ಬ ಮುಸ್ಲಿಮರು ಸಾಯ್ಬಾರ್ದು, ಸತ್ತವರೆಲ್ಲ ಹಿಂದೂಗಳೇ ಇರಬೇಕು, ಇದ್ರ ಉದ್ದೇಶ ಅವ್ರದು। ನಮಗನಿಸ್ತದ ಇಡೀ ಹಿಂದೂಸ್ತಾನಕ್ಕ, ಇಡೀ ಭಾರತಕ್ಕೆ ಇದೊಂದು ದೊಡ್ಡ ಪಾಠ। ನಾವು ಹೇಳ್ತಾ ಇದ್ದೀವಿ, ನಾವೆಲ್ಲರೂ ಒಂದು ಭಾಷಣ ಮಾಡ್ತೀವಿ, ನಾವು ಹಿಂದೂ ಮುಸ್ಲಿಮರು ಒಂದು ಭಾಯಿಚಾರ ಸರ್ ಹೆಂಗೆ ಹೋಗಿ ಉತ್ತರ ಕೊಡ್ರಿ। 28 ಮಂದಿ ಏನು ಸತ್ತಾರಲ್ಲ, ನಿಮ್ಗೆ ಗೊತ್ತಾಗ್ತದ ಆ ಕ್ರಂದನ ಏನು ಅಂತೇಳಿ, ಆ ನೋವು ಏನಂತೇಳಿ। ಸ್ನೇಹಿತರೆ, ನಮಗೆ ಎಲ್ಲಿ ತನಕ ನಿದ್ದೆ ಹತ್ತದಂದ್ರ ಏನು 28 ಸಹೋದರಿಗೆ ನಾವು ಕಳ್ಕೊಂಡಿದ್ದೀವಿ, 280 ಉಗ್ರ ತಲೆ ಹೋಗೋ ತನಕ ನಾವು ಬಹುತೇಕ ನಿದ್ದೆ ಮಾಡಲ್ಲ, ಊಟನೂ ನಮಗೆ ರುಚಿ ಹತ್ತಲ್ಲ। ನಮಗೆ ವಿಶ್ವಾಸದ ಈ ದೇಶದ ಹೆಮ್ಮೆ ನಾಯಕರು ಪ್ರಧಾನಮಂತ್ರಿಗಳು ಆದರಣೀಯ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಈ ದೇಶದ ಈ ಯುಗದ ಉಕ್ಕಿನ ಮನುಷ್ಯ, ಈ ಯುಗದ ಸರ್ದಾರ್ ವಲ್ಲಭಾಯ್ ಪಟೇಲ್ ಅಂತ ಹೇಳಿ ನಾವೇನು ಕರಿತೀವಿ, ಗೌರವಾನ್ವಿತ ಆದರಣೀಯ ಗೃಹ ಮಂತ್ರಿಗಳು ಅಂತ ಸನ್ಮಾನ್ಯ ಶ್ರೀ ಅಮಿತ್ ಶಾ ಅವ್ರ ಮೇಲೆ ನಮಗೆ ವಿಶ್ವಾಸದ। ನಮಗ್ ಕೆಲವೇ ದಿವಸದೊಳಗ 280 ಉಗ್ರರಿಗೆ ಅಟ್ಟಾರ್ಸ್ ಹೊಡಿಬೇಕು, ಅವ್ರ ಹೆಣ ಆಗಲು ನಾವು ಕಣ್ಣಾರೆ ನೋಡ್ಬೇಕು, ಅವಾಗ ಮಾತ್ರ ನಮಗೆ ಸ್ವಲ್ಪ ತೃಪ್ತಿ ಆಗ್ತದ। ಸ್ನೇಹಿತರೆ, ಆ ಜನ ತನ್ನ ಗಂಡಿಗೆ ಎದುರು ಹೊಡೆಯೋ ದೃಶ್ಯ ನೋಡಿ, ಅವ್ರು ಹೇಳ್ತಕ್ಕಂಥ ದೃಶ್ಯಗಳು 10 ವರ್ಷದ 15 ವರ್ಷ ಮಕ್ಕಳ ಎದುರ ಅವ್ರಿಗೆ ಹೊಡೆಯೋದು ನೋಡಿ, ಆ ಅಳ್ತಕ್ಕಂಥ ದೃಶ್ಯಗಳು ನಾವು ಮಾಧ್ಯಮದಲ್ಲಿ ನೋಡಿದಾಗ ಎಲ್ಲಿದ್ದೇವಪ್ಪ ನಾವು, ಯಾವ ದೇಶದೊಳಗಿದ್ದೀವಿ ನಾವು, ಇಲ್ಲಿ ಎಂತ ಕೆಟ್ಟ ಪರಿಸ್ಥಿತಿಯಪ್ಪ ನಮಗಂತ ಹೇಳಿ ಉಕ್ಕಿ ಬರ್ತದೆ ನಮಗ। ಆದ್ರೆ ಏನ್ ಮಾಡಬೇಕು, ಇವತ್ತು ಅನೇಕ ಜನ ಆ ಉಗ್ರರು ಬಂದು, ವಿಶೇಷವಾಗಿ ಕರ್ನಾಟಕದವರು 3 ಜನ, ಅವರು ಕರ್ನಾಟಕದವ್ರು ಇದ್ದರೇನು, ಜಮ್ಮು ಕಾಶ್ಮೀರದವ್ರು ಇದ್ದರೇನು, ತಮಿಳುನಾಡವ್ರು ಇದ್ದರೇನು, ಅವ್ರು ನಮ್ಮ ಸಹೋದರರು। ಅವ್ರಿಗೇನಾರ ತಾಕತ್ತಿತ್ತು ಅಂದ್ರ, ಆ ಜಿಹಾದಿ ಮನಸ್ಥಿತಿಯ ಆ ಧರ್ಮದ ಉಗ್ರರಿಗೆ ಏನಾದ್ರೂ ತಾಕತ್ತಿತ್ತಂದ್ರ ನಮ್ಮ ಸೈನಿಕರ ಮೇಲೂ ಅಟ್ಯಾಕ್ ಮಾಡೋದಿತ್ರಿ। ನಿಮಗ್ ಬಹಾದೂರ್ ಅಂತಿದ್ದೇವೆ ನಾವು। ಸಾಮಾನ್ಯ ನಾಗರಿಕರಿಗೆ ಹೋಗಿ ಅಟ್ಯಾಕ್ ಮಾಡಿ ಏನು ಆರ್ಟಿಕಲ್ 371 ನಾವು ವಿಶೇಷ ಕಾನೂನನ್ನ ನಮ್ಮ ಈ ಘನ ಸರ್ಕಾರ ಈ ದೇಶದೊಳಗ ಎಲ್ಲರೂ ಸಮಾನರು, ಒಂದೇ ಕಾನೂನು ಇರಬೇಕು, ಒಂದೇ ಜೆಂಡಾ ಇರಬೇಕು ಅಂತೇಳಿ ವಿಶೇಷ ಸ್ಥಾನಮಾನ ರದ್ದು ಮಾಡಿದ್ರು। ಅದ್ರ ಜೊತೆಗೆ ವಕ್ಫ್ ಬಿಲ್ ಏನು ಜಾರಿ ತಂದ್ರು, ಅದಕ್ಕಾಗಿ ಒಂದು 28 ಜನರಿಗೆ ಅಮಾನುಷವಾಗಿ ಏನು ಕೊಲಿದ್ರಲ್ಲ, ಈ ಹಿಂದೂಗಳು ಹೆದರ್ತಾರೆ ಅಂತ ಹೇಳಿ ಸಂದೇಶ ಕೊಡ್ತಕ್ಕಂತ ಉದ್ದೇಶ ನಿಮ್ಮದಿತ್ತು। 28 ಜನ ಅಲ್ಲ, 28,000 ಜನರಿಗೆ ಹೊಡೆದ್ರು ಕೂಡ
ಮತ್ತೆ ನಿಮ್ಮ ಎದುರು ನಾವು ಕಟ್ಟಿ ಎದ್ದು ನಿಂದಿರ್ತೀವಿ. ಇಂಥ ಕೃತ್ಯಗಳಿಗೆ ಇವತ್ತು ಅಥವಾ ನಾಳೆಗೆ ಈ ದೇಶದೊಳಗ ಯಾವ ಮೂಲೆಗಳನ್ನು ನಡೀಲಿಕ್ಕೆ ಬಿಡಲ್ಲ. ನಮಗೆ ವಿಶ್ವಾಸದ ನರೇಂದ್ರ ಮೋದಿ ಅವರ ಮೇಲೆ, ನಮಗೆ ವಿಶ್ವಾಸದ ಅಮಿತ್ ಶಾ ಅವರ ಮೇಲೆ. ಹಾಗಾಗಿ ಇವತ್ತು ನಾವೆಲ್ಲರೂ ವಿಚಾರ ಮಾಡ್ತಕ್ಕಂತ ದಿನ ಇದು. ನಾವು ವಿಚಾರ ಮಾಡಬೇಕು. ಇವತ್ತು ಎಷ್ಟು ಜನ ನಮ್ಮ ಮಧ್ಯೆ ಇರೋರು, ನಮ್ಮ ಜೊತೆ ಇರೋರು, ಕಾಶ್ಮೀರದೊಳಗ ಯಾರೇ ಅಲ್ಲಿರ್ತಕ್ಕಂಥ ಜಿಹಾದಿ ಮನಸ್ಥಿತಿಯ ದುಷ್ಟ ಮುಸಲ್ಮಾನರು ಅವ್ರಿಗೆ ಸಹಕಾರ ಕೊಟ್ಟಾಗ ಮಾತ್ರ ಅವ್ರು ಬಂದು ಮುಸುಳಿ ನಮ್ಮ ಹಿಂದೂಗಳಿಗೆ ಹೊಡಿಲಿಕ್ಕೆ ಸಾಧ್ಯ ಆಗ್ಯದ, ಇಲ್ಲ ಅಂದ್ರೆ ಸಾಧ್ಯ ಇಲ್ಲ. ಇವತ್ತು ಪರಿಸ್ಥಿತಿ ಎಲ್ಲಿ ಹೊಂಟದಂದ್ರ ವಿಧಾನಸೌಧದೊಳಗ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿ ಕೂಗ್ತಾರೆ. ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿ ಭಾರತ್ ತೇರೆ ತುಕಡೆ ಹೋಂಗೆ ಇನ್ಶಾಅಲ್ಲಾ ಇನ್ಶಾಅಲ್ಲಾ ಅಂತ ಹೇಳಿ ಕೂಗ್ತಾರ. हंस हंस के लिए पाकिस्तान, लड़ लड़ के लिए हिंदुस्तान ಅಂತೇಳಿ ಘೋಷಣೆಗಳು ಕೂಗ್ತಕ್ಕಂಥದ್ದು ಕೇಳಿ ಮನಸ್ಸಿಗೆ ನೋವಾಗ್ತದ. ಅದಕ್ಕಾಗಿ ದಯಮಾಡಿ ಪ್ರತಿಯೊಬ್ಬರು ನಾವೆಲ್ಲರೂ ವಿಚಾರ ಮಾಡ್ತಕ್ಕಂಥ ಈ ದಿನ ಬದಲಾವಣೆ ಪ್ರಾರಂಭ ಆಗಬೇಕು. ನಮ್ಮೆಲ್ಲರ ವಿಚಾರದೊಳಗ, ಆಚಾರದೊಳಗ, ನಡೆಯೊಳಗ, ನುಡಿಯೊಳಗ ಬದಲಾವಣೆ ಪ್ರಾರಂಭ ಆಗಬೇಕು. ಈ ಭವ್ಯ ಭಾರತ, ಈ ಹಿಂದೂಸ್ತಾನ್ ಮತ್ತೆ ಗಟ್ಟಿ ಕಟ್ಟತಕ್ಕಂತ ಕನಸು ಕಾಣಬೇಕು ನಾವು. ನಮ್ಗೆ ವಿಶ್ವಾಸ ಇದೆ ನಮ್ಮ ನಾಯಕರ ಮೇಲೆ. ನಮ್ಗೆ ಬಹಳಷ್ಟು ಜಲ್ದಿ ಏನು 28 ಜನ ಕಳ್ಕೊಂಡಿವಲ್ಲ, ಯಾವ ರೀತಿ ಇಸ್ರೇಲಿನ ಮನಸ್ಥಿತಿ, ನುಗ್ಗಿ ಹೊಡಿತಕ್ಕಂತ ಇಸ್ರೇಲಿನ ಮನಸ್ಥಿತಿ, ಅದಕ್ಕಿಂತ 10 ಪಟ್ಟ ಅವ್ರಿಗೆ ಶಿಕ್ಷೆ ಕೊಡ್ತಾರಂತಕ್ಕಂಥ ಭರವಸೆಯಲ್ಲಿ ನಾವೆಲ್ಲರೂ ಇದ್ದೀವಿ. ಹಾಗಾಗಿ ಸ್ನೇಹಿತರೆ, ಏನು 28 ಜನರಿಗೆ ಕಳ್ಕೊಂಡಂತ ಆ ನೋವು ಬಹುತೇಕ ನಮಗೂ ದುಃಖ ಆಗ್ಯದ, ಇಲ್ಲಂತಿಲ್ಲ. ಆದ್ರೆ ನಿಜವಾಗಿ ನಮ್ಮ ಅಪ್ಪಗೆ ನನ್ನ ಎದುರೇನು ಹೊಡಿತಾರಲ್ಲ, ಆ ಹೆಣ್ಮಗಳನ್ನ ಅಕ್ಕಿನ ಗಂಡಿಗೆ ಏನು ಹೊಡಿತಾರಲ್ಲ, ಇದು ಭಾಷಣ ಏನ್ ಮಾಡ್ತಿರಲ್ಲ, ನಾವೆಲ್ಲರೂ ಒಂದು, ಹಿಂದೂ ಮುಸ್ಲಿಮರು ಒಂದು. ನಿಮ್ಗೆ ಕುಂಡಾಗಿ ತಂಬಿದ್ರೆ ಅವ್ರೆಲ್ಲರೂ ಭಾಷಣ ಮಾಡ್ರಿ. ಒಂದಮ್ಮವ್ರು ನೀವು ಹೋಗಿ ಅವ್ರೇನೇ ಮನುಷ್ಯತ್ವ ಇತ್ತು ಅಂದ್ರೆ ವಿಚಾರ ಮಾಡ್ರಿ. ನೀವೆಲ್ಲರೂ ವಿಚಾರ ಮಾಡ್ತಕ್ಕಂಥ ಮಾತದ 28-30 ಜನರೊಳಗ ತಪ್ಪು ಒಬ್ಬ ಮುಸಲ್ಮಾನರು ಏನು ಆಗಬಾರ್ದು. ಬಟ್ಟಿ ಬಿಚ್ಚಾಕಿ ಮರ್ಮಾಂಗ ಚೆಕ್ ಮಾಡಿ ಶೂಟ್ ಮಾಡ್ತಾರ. ಯಾವ ಮನಸ್ಥಿತಿ ಇರ್ಬೋದು ಅವ್ರು ವಿಚಾರ ಮಾಡಬೇಕು. ನನಗೊಂದ್ಸಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿ ಮಾತೇನು ಬರ್ತದೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಿಂದೂ ಮುಸ್ಲಿಮರು ಒಂದೇ ಕಡೆ ಶಾಂತಿ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ ಮಾತು. ಸ್ನೇಹಿತರೆ, ದಯಮಾಡಿ ಈ ನೆಲ, ಈ ಜಗತ್ತಿಗೆ ಪ್ರಜಾಪ್ರಭುತ್ವದ ಪಾಠ ಹೇಳ್ಕೊಟ್ಟಂತ ಈ ನೆಲದಿಂದ ಬದಲಾವಣೆ ಪ್ರಾರಂಭ ಆಗಬೇಕು. ನಾವು ಹಿಂದೂಗಳು ಯಾರಿಗೂ ಅನ್ಯಾಯ ಮಾಡೋರಲ್ಲ, ನಾವು ಹೇಡಿಗಳಲ್ಲ. ನನಗೆ ವಿಶ್ವಾಸ ಇದೆ ಇದಕ್ಕೆ ನಮಗೆ ನ್ಯಾಯ ಸಿಗಬೇಕು. ನ್ಯಾಯ ಸಿಗೋ ತನಕ ನಮ್ಮ ಹೋರಾಟ ನಡೀತದ. ಇಂಥ ಜಿಹಾದಿ ಮನಸ್ಥಿತಿಗಳಿಗೆ 100ಕ್ಕೆ 100 ಕೆಲವೇ ಗಂಟೆಗಳಲ್ಲಿ ಅಥವಾ ಕೆಲವೇ ದಿವಸಗಳಲ್ಲಿ ಅವರಿಗೆ ಶಿಕ್ಷೆ ಆಗ್ತಕ್ಕಂಥದ್ದು ನಮ್ಮ ಕಣ್ಣುಗಳು ನೋಡಬೇಕು. ಏನು ಆ ಅಮಾಯಕರು ತಮ್ಮ ಕುಟುಂಬದ ಜೊತೆ ಪ್ರವಾಸಕ್ಕೆ ಹೋಗ್ಬೇಕಂತೇಳಿ ಹೋಗಿ ಏನು ಪ್ರಾಣ ಕೊಟ್ಟರಲ್ಲ, ಅವ್ರ ತಾಯಿ ತಂದೆಯರ ಮನಸ್ಥಿತಿ ಯಾವ ರೀತಿ ಆಗಿರ್ಬೋದು. ಹಾಗಾಗಿ ನಾನು ವಿಶ್ವಗುರು ಬಸವಣ್ಣನವರಲ್ಲಿ ಪ್ರಾರ್ಥನೆ ಮಾಡ್ತೇನೆ, ಆ ಕುಟುಂಬದ ಜೊತೆ, ಆ 28 ಕುಟುಂಬದ ಜೊತೆ ಇಡೀ ಬಸವ ಕಲ್ಯಾಣದ ಮಹಾಜನತೆ, ಇಡೀ ಕರ್ನಾಟಕ ರಾಜ್ಯ, ಇಡೀ 130 ಕೋಟಿ ಜನ ಆ ಕುಟುಂಬದ ಜೊತೆ ನಾವು ಗಟ್ಟಿಯಾಗಿ ನಿಲ್ತೇವೆ. ಇವತ್ತೇನು ಅವ್ರ ಈ ಮನಸ್ಥಿತಿ ಏನ್ ತೋರ್ಸಾರಲ್ಲ, ನೀವು 28 ಮಂದಿ ಅಲ್ಲ 28,000 ಮಂದಿ ಹೊಡಿರೆ ಮತ್ತೆ ನಾವು ಎದ್ದು ನಿಂತಿರ್ತೇವೆ. ನಾನೊಬ್ಬ ಶಾಸಕನಾಗಿ ನನಗೇನು ಅನಿಸ್ತಪ್ಪ ಈ ವಿಷಯದೊಳಗ ಏನ್ ಹೇಳ್ಬೇಕು ಅನಿಸ್ತು ಅಂದ್ರೆ, ನಾನು ಒಬ್ಬ ಜವಾಬ್ದಾರಿ ವ್ಯಕ್ತಿಯಾಗಿ ಬರ್ತಕ್ಕಂಥದ್ದು ಮಾತೊಳಗ ಏನು ನಮ್ಮ ಹಿಂದೂ ಹುಡುಗರಿಗೂ ಕೂಡ ನಾನು ಕರೆ ಕೊಡ್ತೀನಿ. ಇವರು ಏನಪ್ಪಾ ಅಂದ್ರ
ಮದುವೆ ಮಾಡ್ಕೊಂಡ್ರೆ ನೀವು ಯಾರು ಆಪರೇಷನ್ ಮಾಡಿಸ್ಕೊಳ್ಳಿ, 8 ಆಗಲಿ 10 ಆಗಲಿ 12 ಆಗಲಿ ಮಕ್ಕಳು ಹೇಳ್ತಕ್ಕಂಥ ಕೆಲಸ ಮಾಡ್ರಂತೇಳಿ ನಾನು ತುರೆ ಕೊಡ್ಬೇಕಂತೇಳಿ ಒಂದೊಂದ್ಸಲ ನೋವಾಗ್ತದೆ ಒಂದ್ಸಲ. ಅದು ಏನಾಗ್ತದಾಲಿ ನಾವ್ ಯಾರು ಫ್ಯಾಮಿಲಿ ಪ್ಲಾನಿಂಗ್ ಮಾಡೋದಾಲಿ, ನಮ್ಗೆ 2 ಮಕ್ಕಳು ಸಾಕು, ನಮ್ಗೆ 3 ಮಕ್ಕಳು ಸಾಕು, ಇಲ್ಲ ಈ ಮನಸ್ಥಿತಿಯಿಂದ ಹೊರಗೆ ಬರ್ಬೇಕು, ಈ ದೇಶ ಉಳಿಬೇಕಂದ್ರೆ ಹೊರಗೆ ಬರ್ಬೇಕು, ಇಲ್ಲಾಂದ್ರೆ ಈ ದೇಶಕ್ಕೆ ಉಳಿದಾಲಿಲ್ಲ. ಹಾಗಾಗಿ ಬರ್ತಕ್ಕಂಥ ತೀರ್ಮಾನಗಳಲ್ಲಿ ಬಿಗಿಯಾದ ಕಾನೂನುಗಳು ಈ ದೇಶ ಕಂಡಂತ ಗೃಹ ಮಂತ್ರಿಗಳು ಪ್ರಧಾನಮಂತ್ರಿಗಳು ನುಣುಕೋತಾರಂತಕ್ಕಂಥ ವಿಶ್ವಾಸದೊಂದಿಗೆ ಆ ಕುಟುಂಬದ ಏನು ಕಣ್ಣೀರು, ಆ ದುಃಖ ಭರಿಸ್ತಕ್ಕಂಥ ಶಕ್ತಿ ವಿಶ್ವಗುರು ಬಸವಣ್ಣನವರು ಕೊಡ್ಲಿ ಅಂತೇಳಿ ಆದಷ್ಟು ಆ ದುಃಖದಿಂದ ಕುಟುಂಬಗಳು ಹೊರಗೆ ಬರಲಿ ಅಂತೇಳಿ ನನ್ನ ಮಾತು ಮುಗಿಸ್ತೇನೆ. ತಮ್ಮೆಲ್ಲರಿಗೂ